ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಕಾಂತ? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಮ್ಮ ಬಿಗ್ ಪಾರ್ಟಿ ಬಿಗ್ ಲೀಡರ್ಗಳು ವೆರಿ ಸ್ಮಾಲ್ ಮ್ಯಾಟರ್ಗಾಗಿ ಅಂಗಿ ಹರಿದಾಕೊಂಡು ಕಿತ್ತಾಡ್ತಾರಲ್ಲ ಕಾಂತ. ಛಾಯ್, ಐ ಡೋಂಟ್ ಲೈಕ್ ಇಟ್. ವಾಟ್ ನಮ್ಮ ಕಾಮನ್ ಪೀಪಲ್ ನಾವು ಹೆಂಗಪ್ಪ ಒಪ್ಪತ್ತು ಊಟ ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ರೆ, ನಮ್ಮ ಲೀಡರ್ಗಳು ಹೆಂಗಪ್ಪ ನಾವು ಕಿತ್ತಾಡೋದು ಅಂತ ಥಿಂಕ್ ಮಾಡ್ತಾರಲ್ಲ. ಯಾರಂತ ಕರಿಬೇಕು ನಾವಿವ್ರಿಗೆ? ಆ ಗಾಡ್ ಗುಡ್ದಯ್ಯನಿಗೆ ಗೊತ್ತೋಡಿ, ಯಾರು ಗುಡ್ದಯ್ಯನಿಗೆ ಗೊತ್ತ. ಎನಿವೇ, ಟುಡೇ ನಮ್ಮ ಶೋದಲ್ಲಿ ಯಾರ್ಯಾರ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ಜಸ್ಟ್ ಒಂದು ಸಾರಿ ಕೇಳ್ಕೊಂಡು ಬರೋಣ. ನಡಿ ಕಾಂತ ನಡಿ. ಹೆಂಗೋ KSRTC ಮುಷ್ಕರ ವಾಪಸ್ ತಗೊಂಡಿದ್ದಾರೆ. ಓಕೆ, ನಮಸ್ಕಾರ ರೀ ಆಯ್ನೂರು ಮಂಜಣ್ಣರ. ಏನ್ರಪ್ಪ ತುಂಬಾ ಖುಷಿಯಲ್ಲಿದ್ದೀರಾ? ಖುಷಿಯಾಗಿದ್ದೇನು ಅಂದ್ರೆ ಎಷ್ಟು ಸಿಂಬಾಲಿಕ್ ಆಗಿ ಮಧು ಬಂಗಾರಪ್ಪ ಅವರು ಕುಮಾರಸ್ವಾಮಿ ಫ್ಯಾಮಿಲಿಯ ದಂಡುಪಾಳ್ಯದ ಕ್ವೀನ್ ಕರ್ಕೊಂಡು ಬಂದಿದ್ರಲ್ಲ, ಏನು ಸಿನಿಮಾ. ನನಗೆ ಇಷ್ಟು ಖುಷಿಯಾಗಿದೆ ಅದು. ಅಲ್ಲ ಮುಂದೆ ಏನಾಗ್ಬೋದು? ಅದೇ ಅಲ್ಲಿ ಅಂತಿಮ ರಿಸಲ್ಟ್ ಏನಾಗುತ್ತೋ ಅದೇ ರಿಸಲ್ಟ್ ತಮಗೂ ಆಗುತ್ತೆ. ಓಹೋ, ಫೈನಲಿ ಕುಮಾರಸ್ವಾಮಿ ಅವರಿಗೆ ವಾಟ್ ಯು ಸೇ? ದಂಡುಪಾಳ್ಯದ ಗಂಡು ಶಿವಮೊಗ್ಗದಲ್ಲಿ ರಾಜಕಾರಣ ಮಾಡೋಕ್ಕಾಗೋದಿಲ್ಲ, ಇಲ್ಲಿದ್ದೇವೆ ಮಾಡ್ತೇವೆ ಅಂತ ಹೇಳಿ ನಾನು ಇದನ್ನ ಸವಾಲಾಗಾದ್ರೂ ತಗೊಳ್ಳಿ, ಸಲಹೆ ಆದ್ರೂ ತಗೊಳ್ಳಿ. ಕುಮ್ಸ್ ಬ್ರದರ್, ಏನ್ರಪ್ಪ? ಆಯ್ನೂರು ಮಂಜುನಾಥ್ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಹೌದೌದು, ಈ ತಾನೇ ಹೇಳಿದ್ರು. ಏನದು? ಅದೇನೋ ಯಾವ್ದು ದಂಡುಪಾಳ್ಯ ಕ್ವೀನ್ ಕುಮಾರಸ್ವಾಮಿ ಅವರು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಅಲ್ಲ ಅವ್ರ ಹಂಗಂದ್ರ ಅದಕ್ಕ ತಾವೇನಂತೀರಿ? ಇವ್ರಿಗೆ ಏನಾದ್ರೂ ನಾಗರಿಕತೆ ಇದ್ರೆ ಇವರಲ್ಲಿ ಇರ್ತಕ್ಕಂಥ ಅಭಿರುಚಿಯನ್ನ ಪ್ರದರ್ಶನ ಮಾಡ್ಕೋಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇವ್ರ ಅಭಿರುಚಿ ಪ್ರದರ್ಶನ ಮಾಡ್ಕೊಳ್ಳಿ. ಕರೆಕ್ಟ್. ಮತ್ತೊಂದು ಪದ ಹೇಳಿದ್ದಾರೆ. ಏನದು? ದಂಡುಪಾಳ್ಯದಲ್ಲಿ ಅಂತಿಮವಾದಂತ ರೀತಿಯಲ್ಲಿ JDS ಪಕ್ಷದ ಪರಿಸ್ಥಿತಿ. ಓಹೋ, ಮತ್ತಿನ್ನೊಂದು ಪದ ಹೇಳ್ತಾರೆ. ಅದನ್ನೇ ಹೇಳಿಬಿಡ್ರಿ. ಯಾರ್ಯಾರ ಕುತ್ತಿಗೆಯನ್ನ ಯಾರ್ಯಾರು ಕತ್ತರಿಸ್ತಾರೋ ಅಂತ ಹೇಳಿ. ಅದೇನು? ಕಾದ್ ನೋಡ್ಬೇಕು ಅಂದಿದ್ದಾರೆ. ನಾವಂತ ಕೀಳು ಮಟ್ಟದ ಅಭಿರುಚಿಯ ರಾಜಕಾರಣ ಮಾಡಿಲ್ಲ. ಅದಕ್ಕ ನಿಮ್ಮ ಆನ್ಸರ್ ಏನು? ಇವತ್ತು ರಾಜಕೀಯವನ್ನ ಮಾಡ್ಲಿಕ್ಕೆ ಯಾರೋ ಸಿನಿಮಾ ನಟಿಯರನ್ನ ಕರ್ಕೊಂಡ್ಬಂದು ರಾಜಕೀಯ ಮಾಡಬೇಕಾಗಿಲ್ಲ ನಾನು. ಹೌದು ಬಿಡ್ರಿ. ಇವತ್ತು ಪೂಜಾ ಗಾಂಧಿ ಅವ್ರಿಗೆ ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕು ಅಂತೇಳಿ ನಾನೇನು ಅವ್ರಿಗೆ ಬನ್ನಿ ಅಮ್ಮ ಅಂತ ಕರೆದಿರಲಿಲ್ಲ. ಹೌದಾ? ಮತ್ತ ಹೆಂಗ್ ಬಂದ್ರವರು? ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರು ಯಾರವರು? ಜ್ಯೋತಿ ರೆಡ್ಡಿ ಅವರು, ನಾರಾಯಣ ಸ್ವಾಮಿ ಅವರು. ನಾರಾಯಣ ಸ್ವಾಮಿ ಅವರ ಕುಟುಂಬಕ್ಕೂ ಆ ಪೂಜಾ ಗಾಂಧಿ ಅವ್ರ ಕುಟುಂಬಕ್ಕೂ ಏನೋ ಅವ್ರ ಪರಿಚಯ, ಅವ್ರ ತಂದೆ ತಾಯಿಗಳು. ಓಹೋ, ಹಂಗ ಮ್ಯಾಟ್ರು. ಅವ್ರಿಗೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡ್ರೆ ಕುಮಾರಸ್ವಾಮಿಗೆ ನಂಟು ತಲುಪಿಸ್ತಕ್ಕಂಥದ್ದೇನಿದೆ? ಹೌದಲ್ಲ. ನಾನು ಚಿತ್ರ ನಟಿಯನ್ನ ಕರ್ಕೊಂಡು ಇಲ್ಲಿ ರಾಜಕೀಯ ಮಾಡ್ಬೇಕಾಗಿದೆಯಾ? ಪೂಜಾ ಗಾಂಧಿ ಮುಂದೆ ಬಿಟ್ಕೊಂಡು ರಾಜಕೀಯ ಮಾಡ್ಬೇಕಾ? ದಂಡುಪಾಳ್ಯದ ಪೂಜಾ ಗಾಂಧಿನಂತೆ ಕರೆಕ್ಟು. ಕುತ್ತಿಗೆ ಕೊಯ್ಯ ಕೆಲಸ ಮಾಡಿರೋದು BJP ನಾಯಕರುಗಳು ಅವ್ರ ಕುಟುಂಬಗಳಲ್ಲಿ. ಇವತ್ತು ನಾನು ಪೂಜಾ ಗಾಂಧಿ ಅವರಿಗೆ ನೇರವಾಗಿ ಹೇಳಿಕ್ಕೆ ಬಯಸ್ತೇನೆ. ಏನಂತ? ದಯವಿಟ್ಟು ನಮ್ಮ ಪಕ್ಷದಲ್ಲಿ ನೀವು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮಿಂದ ನಾನು ಪಕ್ಷ ಕಟ್ಟಬೇಕಾಗಿಲ್ಲ. ನೀವು ದಯವಿಟ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಬೇಡ. ಇದು ನಾನು ನೇರವಾಗಿ ಹೇಳಿಕ್ಕೆ ತಯಾರಾಗಿದ್ದೇನೆ. ಹಂಗಂದ್ರೆ ಹೆಂಗ್ರಿ ನೀವು? ನಾನು ಪೂಜಾ ಗಾಂಧಿ ಅವ್ರನ್ನ ಇಟ್ಕೊಂಡು ಇನ್ಯಾರೋ ಚಿತ್ರನಟಿ ಇಟ್ಕೊಂಡು ಪಕ್ಷ ಕಟ್ಟಬೇಕಾಗಿಲ್ಲ. ಹೌದು ಬಿಡ್ರಿ, ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಇವತ್ತು ನಾನು ಪೂಜಾ ಗಾಂಧಿ ಅವರಿಗೆ ನೇರವಾಗಿ ಹೇಳಿಕ್ಕೆ ಬಯಸ್ತೇನೆ. ದಯವಿಟ್ಟು ನಮ್ಮ ಪಕ್ಷದಲ್ಲಿ ನೀವು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮಿಂದ ನಾನು ಪಕ್ಷ ಕಟ್ಟಬೇಕಾಗಿಲ್ಲ. ನೀವು ದಯವಿಟ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಬೇಡ. ಇದು ನಾನು ನೇರವಾಗಿ ಹೇಳಿಕ್ಕೆ ತಯಾರಾಗಿದ್ದೇನೆ. ಆಯ್ತು ಬಿಡಪ್ಪ, ಅದು ನಿಮಗ್ ಬಿಟ್ಟು ವಿಚಾರ. ಯತ್ನಾಳ್ ಅವರ ನಿಮ್ಮದೇನ್ರಪ್ಪ ಸುದ್ದಿ? ಅರ್ಥವಾಗ್ಲಿಲ್ಲ, ಮುಂದೆ ಹೇಳ್ರಪ್ಪ. 24 ತಾಸು ಕರೆಂಟಿಲ್ಲ, ಕೇವಲ 7 ಗಂಟೆ ಕರ್ನಾಟಕಕ್ಕಿಲ್ಲ. ಹೋಗ್ಲಿ ಬಿಡಿ, ನಿಮ್ ಭಾಷೆ ನಮ್ಗೆ ಅರ್ಥ ಆಗ್ತಿಲ್ಲ. ಈಶೋ ಅಂಕಲ್, ನಿಮ್ಮದೇನ್ರಪ್ಪ ಸುದ್ದಿ? ಈ ಪೆಟ್ರೋಲ್ ದರ ಡೀಸೆಲ್ ದರ ಏರ್ತಿಲ್ಲ ಅಂತಂದ್ರೆ ಕೇಂದ್ರದವ್ರಿಗೆ ತಿಂದನ್ನ ಕರಗಲ್ಲ ಅಂತ ಕಾಣುತ್ತೆ. ಹೌದು, ನಂಗೂ ಹಂಗ ಅನ್ಸುತ್ತೆ. 3 ತಿಂಗಳಿಗೆ 6 ತಿಂಗಳಿಗೆ ಇದೇ ಬದುಕು ಮಾಡ್ಕೊಂತ ಹೊರಟ್ಯಾರ. ರೈತರ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿದ್ರು ಕೂಡ ಮೇಲೆ ಏರ್ಸೋದು, ಆಮೇಲೆ ಅದೊಂದು 5% 10% ಕಮ್ಮಿ ಮಾಡೋದು. ಕರೆಕ್ಟ್ ಬಿಡ್ರಿ. ಇದು ಇಡೀ ದೇಶದಲ್ಲಿ ಈ ರೀತಿ ಮಾಡ್ತಾರಂತ ಒಂದು ವ್ಯವಸ್ಥೆ. ಸರಿ, ಇವಾಗ ನಿಮ್ಗೇನು ಅನಿಸುತ್ತೆ? ನನಗನ್ಸುತ್ತೆ ಮುಂದಿನ ಲೋಕಸಭೆ ಚುನಾವಣೆ ಕಾಂಗ್ರೆಸ್ನವರು ಸರಿಯಾದ ಉತ್ತರವನ್ನ ರೈತರಿಂದ ಅನುಭವಿಸ್ತಾರೆ. ಎಟಿಜಿ, ನಿಮಗೇನು ಅನಿಸುತ್ತೆ? ಏನ್ ಮಾಡ್ತೀವಿ ಸಮಯ, ಕೇಂದ್ರ ಸರ್ಕಾರ ನಮ್ಮ ಪಾಲಕ್ ಬದುಕಿದ್ರು ಸತ್ತಂತಾಗಿದೆ. ಹೌದಾ? ಬಾರಿ ಕರೆಕ್ಟ್ ಹೇಳಿದ್ರಿ. ನಮಗೆ ಇವಾಗ ಟೈಮ್ ಆಯ್ತು, ಬರ್ತೇವಿ. ಬೈ.